ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದಿರಿ? ಆರಾಮದಿರಾ ಅಂತ ಅನ್ಕೊತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮದು ಇವತ್ತು ಸೆಕೆಂಡ್ ಡೇದು ಟ್ರಿಪ್ಪು ಸ್ಟಾರ್ಟ್ ಆಗ್ತಾಯಿದೆ. ನಾವು ಈ ಥರ ಎಲ್ಲ ರೆಡಿ ಆಗಿದ್ದೀವಿ. ಈಗ 7:15 ಆಗಿದೆ. 7:30 ಅಷ್ಟಿಗೆ ಕೆಳಗಡೆ ಬರಬೇಕಂತ ಹೇಳಿದ್ದಾರೆ. ಹಾಗಾಗಿ ನಾವು 7:15ಕ್ಕೆಲ್ಲ ರೆಡಿ ಆಗಿದ್ದೀವಿ. ಇವತ್ತು ಯಾವುದೋ ಒಂದು ಟೆಂಪಲ್ಗಂತೆ, ಹಾಗಾಗಿ ನಾವು ವೈಟ್ ಕಲರು ಡ್ರೆಸ್ ಹಾಕ್ಕೊತಾರಂತ ಇಲ್ಲೆಲ್ಲ. ಹಾಗಾಗಿ ನಮಗೂ ಎಲ್ಲ ವೈಟ್ ಹೇಳಿದ್ದಾರೆ. ನಾವು ವೈಟ್ ಡ್ರೆಸ್ ಹಾಕಿ ರೆಡಿಯಾಗಿದ್ದೀವಿ. ನಮ್ಮ ಮನೆಯವ್ರನ್ನೂ ವೈಟ್ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದಾರೆ. ನೋಡಿ, ಬ್ಯಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ಹಾಯ್, ಗುಡ್ ಮಾರ್ನಿಂಗ್ ರೀ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳ್ರಿ ನಮ್ಮ ಸಬ್ಸ್ಕ್ರೈಬರ್ಗೆಲ್ಲ. ಗುಡ್ ಮಾರ್ನಿಂಗ್ ಆಲ್. ಮತ್ತೆ ತಡಮಣ್ಣ, ನಾನು ಎಲ್ಲಿ ಹೋಗ್ತೀನಿ, ನಾನು ಏನೇನು ನೋಡ್ತೀನಿ ನಿಮ್ಗೆಲ್ಲರಿಗೂ ತೋರಿಸ್ತೀನಿ ನಾನು. ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ, ನಮ್ಮ ಮನೆಯವ್ರ ಹೈಟು. ಹೋಗೋಣೇನ್ರಿ? ರೈಟ್. ರೆಡಿಯಾ? ಓಕೆ, ಚಲೋ. ನೋಡಿ, ಶ್ರೀಲಂಕಾದು ಸೆಕೆಂಡ್ ಡೇ ಟ್ರಿಪ್ಪು ಸ್ಟಾರ್ಟ್ ಆಯಿತು ನಮ್ಮದು. ಬೆಳಗ್ಗೆ 7:30 ರೆಡಿಯಾಗಿ ಬನ್ನಿ ಅಂತ ಹೇಳಿದರು. ಹಾಗಾಗಿ ನಾವು ಬೆಳಗ್ಗೆ ಎದ್ದು ರೆಡಿ ಆಗ್ತಾ ಇದ್ದೀವಿ. ನೋಡಿ, ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ, ಲಿಪ್ಸ್ಟಿಕ್ಕು ಅದೆಲ್ಲ ಅಂತಂದರೆ, ನಾನು ಮೆಬಿಲಿನ್ ಲಿಪ್ಸ್ಟಿಕ್ ಕಂಪ್ನಿದು ಯೂಸ್ ಮಾಡ್ತಾ ಇದ್ದೀನಿ. ಐಲೈನರ್ ಆಗಲಿ, ಮಸ್ಕರ ಆಗಲಿ, ಐಬ್ರೋ ಪೆನ್ಸಿಲ್ ಆಗಲಿ, ಲಿಪ್ಸ್ಟಿಕ್ ಆಗಲಿ, ನಾನು ಮೆಬಿಲಿನೇ ಯೂಸ್ ಮಾಡ್ತೀನಿ. ಇದು ಮ್ಯಾಟ್ ಫಿನಿಶು ಲಿಪ್ಸ್ಟಿಕ್ಕು. ತುಂಬ ಚೆನ್ನಾಗೇ ಇರುತ್ತೆ, ತುಂಬ ಹೊತ್ತು ಇರುತ್ತೆ, ತುಂಬ ಚೆನ್ನಾಗೇ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಅದಾದಮೇಲೆ ನೋಡಿ, ನಾನು ಈ ಥರ ರೆಡಿಯಾಗಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ವೈಟ್ ಕಲರ್ ಯಾಕಪ್ಪ ನಾವು ಡ್ರೆಸ್ ಮಾಡ್ಕೊಂಡಿದ್ದೀವಿ ಅಂದರೆ, ಇಲ್ಲಿ ಒಂದು ಬುದ್ಧನ ಟೆಂಪಲ್ ಇದೆ ಅಂತೆ, ಅಲ್ಲಿ ಹೋಗ್ತಾ ಇದ್ದೀವಿ ನಾವು. ಅಲ್ಲೆಲ್ಲರೂ ಅಲ್ಲಿ ಜನ ಎಲ್ಲ ವೈಟೇ ಹಾಕ್ಕೊತಾರಂತೆ. ಹಾಗಾಗಿ ನಾವು ವೈಟ್ ಯಾಕೆ ಹಾಕ್ಕೊಂಡು ಹೋಗ್ಬಾರ್ದು ಅಂತೇಳಿ ನಮ್ಮ ಟೂರಿಸ್ಟು ಮೇಡಮ್ ಅವರು ಹೇಳಿದರು, ವೈಟ್ ಹಾಕ್ಕೊಳ್ಳಿ ಆದಷ್ಟು, ನಾವು ಹಾಕ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಹಾಗಾಗಿ ಎಲ್ಲರೂ ವೈಟ್ ಹಾಕ್ಕೊಂಡಿದ್ವಿ. ಹಾಕ್ಕೊಂಡು ಇವಾಗ ಕೆಳಗಡೆ ಡೈನಿಂಗ್ ಹಾಲ್ಗೆ ಬಂದ್ವಿ. ಡೈನಿಂಗ್ ಹಾಲ್ಗೆ ಬಂದು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಟಿಫಿನ್ ಏನೇನಿದೆ ಅಂತ. ಟಿಫಿನು, ಊಟ, ರಾತ್ರಿ ಡಿನ್ನರು ಎಲ್ಲ ಸೂಪರಾಗಿತ್ತು. ಇಷ್ಟು ವೆರೈಟಿ ಅಂದರೆ ತಿಂದು ನಂತರ 2 kg ದಪ್ಪ ಆಗಿದ್ದೀವಿ ನಾವು. ಅಷ್ಟೊಂದು ವೆರೈಟಿ ಇತ್ತು, ಎಲ್ಲನೂ ಇತ್ತು. ವೆಜ್ ಇತ್ತು, ನಾನ್ ವೆಜ್ ಇತ್ತು, ಬ್ರೆಡ್ ಐಟಮ್ಗಳಿದ್ದು ಎಲ್ಲ. ಸೂಪ್ ಇರ್ತಿತ್ತು, ಒಂದು 4 ಥರದ ಜ್ಯೂಸ್ ಇರ್ತಿತ್ತು, ಟೀ ಕಾಫಿ ಇರ್ತಿತ್ತು, ಏನು ಮತ್ತು ಬ್ರೆಡ್ ರೋಸ್ಟ್ ಮಾಡೋದು ಮಿಷನ್ ಇಟ್ಟಿದ್ದರು, ಮತ್ತು ಆಮ್ಲೆಟು ಇಟ್ಟಿದ್ದರು. ತುಂಬ ವೆರೈಟಿ ಇತ್ತು. ಊಟದಲ್ಲಿ ಅಂತೂ ಏನೇನೂ ಕೊರತೆ ಇರಲಿಲ್ಲ ನಮ್ಗೆ. ಯಾವ ತೊಂದರೆನೂ ಆಗಿಲ್ಲ, ಎಲ್ಲೂ ಏನೂ ತೊಂದರೆ ಆಗಿಲ್ಲ ನಮಗೆ. ನೋಡಿ, ನಾನ್ ವೆಜ್ಜೂ ಇದೆ ಬೆಳಗ್ಗೆ ಟಿಫಿನ್ಗೆ. ನಾನ್ ವೆಜ್ಜು ಚಿಕನು, ಫಿಶ್ ಅಂತ ಕಂಪಲ್ಸರಿ ಇತ್ತು. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೂಟ್ ಎಲ್ಲ ಕಟ್ ಮಾಡಿಟ್ಟಿದ್ದಾರೆ, ಡೆಸರ್ಟು ಇಟ್ಟಿದ್ದಾರೆ. ಇವಾಗ ಬ್ಯಾಟಿಂಗ್ ಮಾಡೋಣ ಅಂತ ಇದ್ದೀನಿ. ನೋಡಿ, ನಾನು ನಮ್ಮ ಮನೆಯವರಿಗೆ ಸರಿ, ನಾನು ನೋಡಿ ಇಷ್ಟೆಲ್ಲ ತೊಗೊಂಡು ಬಂದೀವಿ. ನಮಗೇನೇನು ಬೇಕೋ ಅದನ್ನು ಹಾಕ್ಕೊಂಡು ಬಂದೀವಿ ನಾವು. ಹಾಕ್ಕೊಂಡು ಬಂದು ಇವಾಗ ನಮ್ಮ ಮನೆಯವ್ರು ನೋಡಿ ಫಸ್ಟ್ ನನಗೆ ತಿನ್ನಿಸ್ತಾರೆ. ನಿಮಗೆ ಗೊತ್ತಲ್ಲ, ನಾನು ಎಲ್ಲದರಲ್ಲೂ ಹೇಳ್ತೀನಿ, ಫಸ್ಟ್ ನನಗೆ ತಿನ್ನಿಸಿ ನಮ್ಮ ಮನೆಯವ್ರು ತಿಂತಾರೆ. ಇವಾಗ ನಮ್ಮ ಟಿಫಿನ್ ಎಲ್ಲ ಮಾಡ್ತಾಯಿದ್ವಿ. ಏನೇನು ತೊಗೊಂಡಿದ್ದೀವಿ ಅಂತ ನಿಮಗೆ ಕಾಣ್ತಾ ಇದೆ. ಟಿಫಿನ್ ಎಲ್ಲ ತಿಂದಾದ್ಮೇಲೆ ಇಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲರೂ ರೆಡಿಯಾಗಿ ಬಂದರು. ಅವರು ಟಿಫಿನ್ ತಿಂತಾಯಿದ್ರು. ಅವ್ರಿಗೂ ಎಲ್ಲ ಹಾಯ್ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಎಲ್ಲರೂ ಕೂತಿದ್ದಾರೆ. ಇದೇ ಇಷ್ಟು ದೊಡ್ಡದಾಗಿದೆ. ಇವರು ಗೈಡ್ ನೋಡಿ, ರಾಮು ಅಂತ ಅಂದು ಶ್ರೀಲಂಕಾದವರು. ಇವರಂತೂ ತುಂಬ ಒಳ್ಳೆಯವರು. ಇಷ್ಟು ಪೇಷನ್ಸ್ ಇದೆ ಅಂದರೆ ಅಷ್ಟು ಪೇಷನ್ಸ್ ಇದೆ. ಯಾರಿಗೂ ಈ ಥರ ಇರಲ್ಲ ಅನ್ನಿಸ್ತದೆ. ಎಷ್ಟು ಕೋಪ ಮಾಡ್ಕೊತಾರೆ ನೋಡಿ. ಇಲ್ಲೆಲ್ಲ ವೇಟರ್ಸ್ ಜೊತೆ ಎಲ್ಲ ನಾವೆಲ್ಲ ಮ್ಯಾನೇಜರ್ ಜೊತೆ ಎಲ್ಲ ಒಂದು ಫೋಟೋ ತಕ್ಕೊಂಡ್ವಿ. ಎಲ್ಲರೂ ಇಷ್ಟು ಅರ್ಜೆಂಟ್ ನಾವು ಲೇಟ್ ಮಾಡಿದರೆ ಕೋಪ ಮಾಡ್ಕೊತಾರಲ್ಲ, ಆ ಮನುಷ್ಯಗೆ ಕೋಪ ಅನ್ನೋದೇ ಇಲ್ಲ, ಅಷ್ಟು ಪೇಷನ್ಸ್ ಇತ್ತು. ಆ ಹೋಟ್ಲಲ್ಲಿ ನಮ್ಮ ಮನೆಯವರು ಇದು ಆಟಕ್ಕೆ ಏನಂತಾರೆ ನನಗೆ ಹೆಸರು ಗೊತ್ತಿಲ್ಲ, ಇದು ಆಡ್ತಾಯಿದ್ರು ನಮ್ಮ ಮನೆಯವ್ರು. ಇನ್ನೂ ಎಲ್ಲರೂ ಬರೋದು ಟೈಮ್ ಇತ್ತಲ್ಲ ಅಂತಂದು ಆಡ್ತಾಯಿದ್ರು. ಅದಾದಮೇಲೆ ಇದೇ ಹೋಟೆಲ್ ನೋಡಿ, ವೈಟ್ ಹೌಸ್ ಅಂತಂದು. ನಾನು ನಿಮ್ಗೆ ಅದೇ ತೋರಿಸಿದ್ನೆಲ್ಲ, ಒಂದೊಂದು ಹೆಸರು ಒಂದೊಂದು ಥರ ಅರೇಂಜ್ ಮಾಡಿರ್ತಾರೆ ರೂಮ್ ಅಂತಂದು. ನೋಡಿ, ಇವಾಗ ನಮ್ಮ ಪ್ರಯಾಣ ಮತ್ತೆ ಸ್ಟಾರ್ಟ್ ಆಯಿತು. ಎಲ್ಲಿಗಪ್ಪ ಅಂದರೆ ಅನುರಾಧಪುರ ಇಂದ ಮನ್ನಾರ್ಗೆ ಸ್ಟಾರ್ಟ್ ಆಯಿತು. ಇಲ್ಲಿ ಒಂದು ಬುದ್ಧನ ಟೆಂಪಲ್ ಇದೆ ನೋಡಿ. ಇದು ಹೆಸರು ಏನಂತ ನನಗೆ ಗೊತ್ತಿಲ್ಲ. ಈ ದೇವಸ್ಥಾನಕ್ಕೆ ಅಲ್ಲಿ ಜನ ಎಲ್ಲ ವೈಟ್ ಕಲರ್ ಡ್ರೆಸ್ಸೇ ಹಾಕ್ಕೊಂಡು ಹೋಗ್ತಾರಂತೆ. ಹಾಗಾಗಿ ನಮ್ಮ ಟೂರಿಸ್ಟ್ ಮೇಡಮ್ ಹೇಳಿದ್ದು, ಎಲ್ಲರೂ ವೈಟ್ ಹಾಕ್ಕೊತಾರೆ, ನಾವು ವೈಟ್ ಹಾಕ್ಕೊಂಡು ಹೋಗೋಣ, ಚೆನ್ನಾಗಿರುತ್ತೆ ಅಂತಂದರು. ಸರಿ ಆಯಿತು ಅಂತೇಳಿ ಎಲ್ಲರೂ ವೈಟ್ ಡ್ರೆಸ್ ತೊಗೊಂಡು ಹೋಗಿದ್ವಿ. ಹಾಗಾಗಿ ನಾವೆಲ್ಲರೂ ವೈಟ್ ಡ್ರೆಸ್ಸೇ ಹಾಕ್ಕೊಂಡು ಹೋದ್ವಿ ದೇವಸ್ಥಾನಕ್ಕೆ. Lanka. Okay, Ram, you will come in the YouTube. Sure. And you have to subscribe.
ನೋಡಿ ಅಲ್ಲಿ ಅವತ್ತಿನ ದಿನ ಏನು ವಿಶೇಷತೆ ಏನು ಗೊತ್ತಿಲ್ಲ, ಏನು ಯಾವಾಗಲೂ ಹಿಂಗೇನೋ ಗೊತ್ತಿಲ್ಲ. ಪ್ರಸಾದ ನೋಡಿ ಇಷ್ಟು ಜನ ಪ್ರಸಾದ ಮಾಡ್ಕೊಂಡು ಬರ್ತಾಯಿದ್ರು. ಹೂವು ನೋಡಿ ಪ್ರಸಾದ, ಮತ್ತು ಹಣ್ಣು, ನೀರು, ಜ್ಯೂಸ್ಗಳೆಲ್ಲ ತುಂಬ ಜನ ಅದೆಲ್ಲ ತೊಗೊಂಡು ಬರ್ತಾಯಿದ್ರು. ಹಣ್ಣು ನಮ್ಮ ಕಡೆ ಎಲ್ಲ ಇಡೀ ಹಣ್ಣು ಇಡ್ತೀವಲ್ಲ, ಅಲ್ಲಿ ಎಲ್ಲ ಅರ್ಧ ಅರ್ಧ ಕಟ್ ಮಾಡಿ ಇಡ್ತಾರೆ. ನೋಡಿ ಇದೆಲ್ಲ ನೈವೇದ್ಯ ಹೆಂಗೆ ಇಟ್ಟಿದ್ದಾರೆ, ಜ್ಯೂಸು, ಮಜ್ಜಿಗೆ ಅದೆಲ್ಲ. ಅದಾದಮೇಲೆ ಅಲ್ಲಿ ಇದು ವೈಟ್ ದಾರ ಕಟ್ತಾಯಿದ್ರು. ಸರಿ ಕಟ್ತಾ ಇದ್ದಾರಲ್ಲ, ನಮ್ಗೆ ಹಿಂದೂಗೇನು ಯಾವ ದೇವರಾದ್ರೆ ಏನಂತಂದು ಅದಕ್ಕೆ ನಾವು ಕಟ್ಸ್ಕೊಂಡಿವಿ ದಾರ, ವೈಟ್ ದಾರ. ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಾವೆಲ್ಲಿ ಹೋದ್ವಪ್ಪ ಅಂದರೆ ಕಿರಿಮಾಲೆ ನಾಗುಲೇಶ್ವರಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಆದರೆ ಇದು ದೇವಿ ದೇವಸ್ಥಾನ, ಇದು ಒಳಗಡೆ ಫೋಟೋ ವಿಡಿಯೋ ಅಲೌಡ್ ಇರಲಿಲ್ಲ, ಹಾಗಾಗಿ ಹೊರಗಡೆಯಿಂದನೇ ಮಾಡಿದೆ ನಾನು. Otherwise, don't have any places. You don't have any temple for Ravana anywhere. Ravana temple. Don't have the Sri Lanka Ravana temple is the separate. Only they have here. Only another one is a Trigoneswaram Ravana caves. Caves is there. Ravana caves. Ravana. We are visiting, no? Yeah, this is the day after tomorrow. Tomorrow and I'll prepare it now. Day after tomorrow. But this is Anugraham Murthy. Ravaneshwara Anugraham Murthy. ಇವರೇ ನೋಡಿ ನಮ್ಮ ನಂದಿನಿ ಟೂರಿಸ್ಟು ಮೇಡಮು, ಸುಜಾತ ಮೇಡಮ್ ಅಂತಂದು. ಇವ್ರ ಕಡೆಯಿಂದನೇ ನಾವು ಬಂದಿದ್ವಿ ಟ್ರಿಪ್ಗೆ. ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು, ಎಲ್ಲ ರೀತಿಯಿಂದನೂ ಏನೂ ತೊಂದರೆ ಆಗಿಲ್ಲ. ಇಲ್ಲಿ ನಾವು ಒಂದು ಫೋಟೋ ತೆಗೆಸ್ಕೊಂಡಿವಿ ದೇವಸ್ಥಾನ ಮುಂದೆ, ಯಾಕಂದರೆ ಒಳಗಡೆ ಏನೂ ವಿಡಿಯೋದು ಏನೂ ಇರಲಿಲ್ಲಲ್ಲ, ಹಾಗಾಗಿ ಹೊರಗಡೆ ಒಂದು ಫೋಟೋ ತೆಗೆಸ್ಕೊಂಡಿವಿ ನಾವು. ಫೋಟೋ ತೆಗೆಸ್ಕೊಂಡಾದ್ಮೇಲೆ ಈಗ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನೋಡಿ ದೇವಸ್ಥಾನ ನೋಡಿಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಮಧ್ಯಾಹ್ನ ಲಂಚ್ ಟೈಮ್ ಆಯಿತು. ಇಲ್ಲಿ ಒಂದು ಹೋಟ್ಲ್ ಕಡೆ ನಿಲ್ಲಿಸಿದ್ರು. ಇಲ್ಲಿನೂ ಊಟ ತುಂಬ ಚೆನ್ನಾಗಿತ್ತು ನೋಡಿ. ದಾಲ್ ಇತ್ತು, ಮತ್ತು ಡೈಲಿ ಹಸಿರು ಪಲ್ಯನೂ ಇರ್ತಾಯಿತ್ತು ನಮಗೆ, ಬರೀ ವೆಜಿಟೇಬಲ್ ಅಲ್ಲ. ಮತ್ತು ಸೊಪ್ಪುದೂ ಒಂದು ಪಲ್ಯ ಇರ್ತಿತ್ತು. ಇದು ಫಿಶ್ ಕರಿ, ಹಪ್ಪಳ ಕಂಪಲ್ಸರಿ, ಹಪ್ಪಳ, ಐಸ್ ಕ್ರೀಮು, ಮೊಸರು, ಒಂದು ಸ್ವೀಟು ಅಂತ ಕಂಪಲ್ಸರಿ ಇರ್ತಾಯಿತ್ತು ಎಲ್ಲ ಹೋಟ್ಲಲ್ಲಿ. ಊಟ ಎಲ್ಲ ಮಾಡ್ಕೊಂಡು ಒಂದು ಗ್ರೂಪು ಫೋಟೋ ಇದೆಲ್ಲ ತೆಗೆದ್ರು. Mandar to Jaffna by that way. ಮಣ್ಣಾರಿಂದ ನಾವು ಜಾಫ್ನಾ ಹೋಗೋ ದಾರಿ ಇದು ನೋಡಿ, ಎಷ್ಟು ಚೆನ್ನಾಗಿದೆ. ವಾವ್. ಎಲ್ಲರೂ ಎದ್ದೋಳಿ ನಿದ್ದೆ ಮಾಡಿ. ನೋಡಿ ಮನ್ನಾರ ಟು ಜಾಫ್ನಾಗೆ ಹೋಗೋದು ದಾರಿ ಇದು. ಆ ಕಡೆ ಈ ಕಡೆ ಸಮುದ್ರ, ಮಧ್ಯದಲ್ಲಿ ರೋಡ್ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ತುಂಬ ಖುಷಿ ಆಯಿತು ನೋಡೋಕ್ಕೆ ನಮಗಂತೂ. ಮತ್ತು ಎಲ್ಲರೂ ಇಲ್ಲಿ ನಿಲ್ಲಿಸಿ ಫೋಟೋ ಶೂಟ್ ಮಾಡ್ಕೊತೀವಿ ಅಂದೋದಕ್ಕೆ ಮತ್ತು ಒಂದು ಸೈಡ್ ನಿಲ್ಲಿಸಿದ್ರು ಬಸ್ಸು. ನಿಲ್ಲಿಸಿ ಎಲ್ಲರೂ ಒಂದು ಫೋಟೋಗಳು ನೋಡಿ. ಇವಾಗ ಜಾಫ್ನಾಗೆ ಬಂದೀವಿ ಊರಿಗೆ. ಊರಲ್ಲಿ ನೋಡಿ ಇಲ್ಲೆಲ್ಲ ನಮ್ಮ ಕಡೆ ಎಲ್ಲ ಆ ಕಡೆ ಈ ಕಡೆ ಪಾರ್ಕಿಂಗ್ ಇದ್ರೆ, ಇದು ರೋಡ್ ಮಧ್ಯದಲ್ಲಿ ಪಾರ್ಕಿಂಗ್ ಇದೆ ನೋಡಿ. ಆಟೋ ಎಲ್ಲ ಮಧ್ಯದಲ್ಲೇ ನಿಂತಿದ್ದಾವೆ, ಟೂ ವೀಲರು ಆಟೋ ಅದೆಲ್ಲ. ಅಲ್ಲಿ ಏನೋ ಗೊತ್ತಿಲ್ಲ, ಮಧ್ಯದಲ್ಲಿ ಪಾರ್ಕಿಂಗ್ ಅದು, ಆ ಕಡೆ ಈ ಕಡೆ ರೋಡು. ಇವಾಗ ನಾವು ಒಂದು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಆಂಜನೇಯ ಹೊರಗಡೆ ಮೂರ್ತಿ ಇದೆ, ಒಳಗಡೆನೂ ಆಂಜನೇಯ ದೇವಸ್ಥಾನನೇ. ಎಲ್ಲರೂ ಒಂದು ಗ್ರೂಪ್ ಫೋಟೋ ಮಾಡ್ಕೊಂಡಿವಿ ನಾವು ಇಲ್ಲಿ ಹೊರಗಡೆ ನಿಂತ್ಕೊಂಡು. ಒಳಗಡೆ ತೋರಿಸ್ತೀನಿ ಬನ್ನಿ ನಾನು ಯಾವ ಥರ ಇದೆ ಅಂತ. ನಾವು ಧರ್ಮಸ್ಥಳಕ್ಕೆ ಹೋದಾದ್ಮೇಲೆ ಸೂರ್ಯ ಟೆಂಪಲ್ಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಒಂದು ದೇವಸ್ಥಾನ ಬರುತ್ತಲ್ಲ, ಅದ್ರ ಹೆಸರು ಗೊತ್ತಿಲ್ಲ, ಸೇಮ್ ಅದೇ ಥರನೇ ಅನಿಸುತ್ತೆ ಇದು ನನಗೆ. ನೋಡಿ ಕೆಳಗಡೆ ಒಂದು ದೇವಸ್ಥಾನ, ಮೇಲೆ ಆಂಜನೇಯ ದೇವಸ್ಥಾನ, ಸೈಡೆಲ್ಲ ವಿಗ್ರಹಗಳು ಕಟ್ಟಿದ್ದಾರೆ. ಸೇಮ್ ಅಲ್ಲಿ ಧರ್ಮಸ್ಥಳದಲ್ಲಿ ನಾವು ಸೂರ್ಯ ಟೆಂಪಲ್ಗೆ ಹೋಗ್ಬೇಕಾದ್ರೆ ಹೆಂಗಿತ್ತು ಹಂಗೆ ಇತ್ತು ನೋಡಿ. ನಾನು ಇವಾಗ ತೋರಿಸ್ತೀನಿ ಆಂಜನೇಯ ದೇವಸ್ಥಾನ ಹೇಗಿದೆ ಅಂತಂದು. ತುಂಬ ಚೆನ್ನಾಗಿತ್ತು. ನಾವಂತೂ ಒಂದು ಅರ್ಧ ಗಂಟೆ ಕೂತ್ಕೊಂಡು ಹನುಮಾನ್ ಚಾಲೀಸ್ ಹೇಳಿದ್ವಿ, ಆಂಜನೇಯದ ಹಾಡು ಹೇಳಿದ್ವಿ ಎಲ್ಲ. ತುಂಬ ಚೆನ್ನಾಗಿತ್ತು ನೋಡಿ. ಮಂಗಳಾರತಿ ಮಾಡಿದರು, ಮಂಗಳಾರತಿ ತೊಗೊಳ್ಳಿ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಮಂಗಳಾರತಿ ಟೈಮಿಗೆ ಹೋಗ್ತಾಯಿದ್ವಿ. ಅದೇನೋ ನಾವು ಹೋಗೋ ಟೈಮು ಅಲ್ಲಿ ದೇವ್ರ ಹತ್ರ ಮಂಗಳಾರತಿ ಆಗೋದು, ನಮ್ಗೆ ಮಂಗಳಾರತಿ ಸಿಗಬೇಕಂತ ನಮ್ಮ ಮನೆಯಲ್ಲಿ ಬರೆದಿರ್ತದೇನೋ. ನಾವು ಹೋದಲ್ಲೆಲ್ಲ ಮಂಗಳಾರತಿ ಆಗ್ತಾಯಿತ್ತು. ಇಷ್ಟು ಚೆನ್ನಾಗಿ ಮಂಗಳಾರತಿ ಸಿಗ್ತಾಯಿತ್ತು ನಮಗೆ ನೋಡಿ. ಈ ಕಡೆ ಎಲ್ಲ ಸೈಡಿಗೆಲ್ಲ ವಿಗ್ರಹಗಳು ಮಾಡಿದ್ದಾರೆ. ಆಂಜನೇಯ ಮಧ್ಯದಲ್ಲಿ ಆಂಜನೇಯ, ತುಂಬ ಚೆನ್ನಾಗಿ ದೇವಸ್ಥಾನ ಇದು. ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ. ಎಲ್ಲಿ ನೋಡಿದರೂ ದೊಡ್ಡ ದೊಡ್ಡ ದೇವಸ್ಥಾನ ಸೇಮ್ ತಮಿಳ್ನಾಡಲ್ಲಿ ನೋಡ್ದಂಗೆ ಅನ್ನಿಸ್ತಾ ಇತ್ತು ನಮಗೆ ದೇವಸ್ಥಾನ. ಅಷ್ಟು ದೊಡ್ಡದಾಗಿ ದೇವಸ್ಥಾನಗಳು ನೋಡಿ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಆದಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಹೋದಿವಿ ನಾವು. ಈ ದೇವಸ್ಥಾನದ ಹೆಸರು ಏನಪ್ಪ ಅಂತಂದರೆ ನಲ್ಲೂರು ಕಂದ ಸ್ವಾಮಿ ಟೆಂಪಲ್ ಅಂತ. ಇದೂ ಈಶ್ವರ ದೇವಸ್ಥಾನನೇ, ಹೆಸರು ಬೇರೆ ಬೇರೆ. ಇದು ಇಲ್ಲಿ ನೋಡಿ ಧರ್ಮಸ್ಥಳಕ್ಕೆ ಹೋಗ್ತೀವಲ್ಲ, ಬನೀನೆಲ್ಲ ಬಿಚ್ಚಿ ಅದೇ ಥರ ಹೋಗ್ಬೇಕಂತ ಈ ದೇವಸ್ಥಾನಕ್ಕೂ ಹಾಗಾಗಿ ಬನೀನು ಶರ್ಟ್ ಎಲ್ಲ ಬಿಚ್ಚಿದ್ರು.
ಬಿಚ್ಚಿ ದೇವಸ್ಥಾನಕ್ಕೆ ಹೋದರು. ಹೊರಗಡೆನೇ ಶೂಟಿಂಗ್ ಮಾಡಿದ್ದೀನಿ ನಾನು, ಯಾಕಂದರೆ ಒಳಗಡೆ ಅಲೌಡ್ ಇಲ್ಲ ಅಂತ ಹೇಳಿದರು ಶೂಟಿಂಗು. ಹಾಗಾಗಿ ನಾನು ಹೊರಗಡೆದನ್ನೇ ಎಲ್ಲ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟೊಂದು ದೇವಸ್ಥಾನಗಳು. ಒಬ್ಬ ಮುನಿ ಬಂದ್ಬಿಟ್ಟು ತಪಾಸ್ ಮಾಡ್ತಾ ಇರ್ತಾರೆ ಕಾಡಲ್ಲಿ. ನಮಸ್ತೆ. ತಪಾಸನ್ನ ಭಂಗ ಮಾಡಬೇಕು ಅಂತ ಒಬ್ಬ ಬೇಡ ಏನ್ ಮಾಡ್ತಾರೆ, ಅವನ ತಪಾಸನ್ನ ಭಂಗ ಮಾಡ್ಬಿಡ್ತಾರೆ. ಅವಾಗ ಮುನೀಸ್ಗೆ ಕೋಪ ಬಂದ್ಬಿಟ್ಟು ಮುನೀಶ್ವರನ ಹೆಸರೇನು ಹೇಳಿ? ನಗುಲರ್ ಬೇಡವರ್ ಅಂತ ಅವರು ಶಾಪ ಕೊಟ್ಬಿಡ್ತಾರೆ. ಆ ಬೇಡಂಗೆ ಶಾಪ ಕೊಟ್ಟ ತಕ್ಷಣ ಆ ಬೇಡಂಗೆ ನರಿ ಮುಖ ಬಂದ್ಬಿಡುತ್ತೆ. ಆ ನರಿ ಮುಖನ ಹೋಗ್ಲಿ ಅಂತ ಅಂದ್ಬಿಟ್ಟು ದೇವ್ರನ್ನ ಬೆಟ್ಟ ಆಗಲ್ಲ. ಮತ್ತೆ ಮುನಿ ಹತ್ರ ಬಂದ್ಬಿಟ್ಟು ನಮ್ಮದು ಶಾಪ ನನ್ನ ತಪ್ಪಾಯಿತು, ನಿಮ್ಮದು ಭಂಗ ಮಾಡಿದ್ದು ಅಂತ ಕೇಳ್ಕೊಂಡಿದ್ದ ತಕ್ಷಣ ನೀನು ಈ ಥರ ಒಂದು ಶಿವನ ದೇವಸ್ಥಾನ ಆಗಿದೆ, ಅಲ್ಲಿಗೆ ಹೋಗಿ ಆ ಶಿವನ ಬೇಡ್ಕೊಳ್ಳಿ, ನಿಮಗೆ ಶಾಪ ನಿವೃತ್ತಿ ಆಗುತ್ತೆ ಅಂತ ಹೇಳ್ತಾನಂತೆ. ಆಗ ಬಂದು ಇಲ್ಲಿ ಶಿವನ ಪ್ರತಿಷ್ಠೆ ಮಾಡಿ ಈ ಶಿವನ ಬೇಡ್ಕೊಂಡ್ಮೇಲೆ ಅವ್ರಿಗೆ ಶಾಪ. ನೋಡಿ ದೇವಸ್ಥಾನ ಎಲ್ಲ ನೋಡಿಕೊಂಡು ನಾವು ಮತ್ತೆ ನಮ್ಮ ಹೋಟ್ಲಿಗೆ ಬಂದ್ವಿ. ಯಾವ ಹೋಟ್ಲಪ್ಪ ಅಂದರೆ ಜಾಫ್ನಾದಲ್ಲಿ ಸ್ಟೇ ಆಯಿತು. ಜಾಫ್ನಾದಲ್ಲಿ ಈ ಹೋಟ್ಲು ನಮಗೆ ಉಳ್ಕೊಳ್ಳೋಕೆ ಅವರು ವ್ಯವಸ್ಥೆ ಮಾಡಿದ್ದು. ತುಂಬ ಚೆನ್ನಾಗಿದೆ ಹೋಟ್ಲ್. ಇದನ್ನು AC ರೂಮ್ ಇದೆ, ಎಲ್ಲ ಹೋಟ್ಲೂ AC ರೂಮ್ ಇದೆ. ನೋಡಿ ಮಿನಿ ಬಾರ್ ಇದೆ, ಎಲ್ಲ ಹೋಟ್ಲಲ್ಲೂ ಮಿನಿ ಬಾರ್ ಇತ್ತು. ಇದರಲ್ಲಿ ಇನ್ನೂ ಕಡಿಮೆ ಇತ್ತು. ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಅನುರಾಧಪುರಮಲ್ಲಿ, ಅಲ್ಲಂತೂ ಫುಲ್ಲು ಎಲ್ಲ ವೆರೈಟಿ ಇಟ್ಟಿದ್ರು. ಬಾಟ್ಲು ಇಟ್ಟಿದ್ರು, ಸ್ನ್ಯಾಕ್ಸ್ ಇಟ್ಟಿದ್ರು, ಎಲ್ಲ ಇಟ್ಟಿದ್ರು. ರೂಮ್ ನೋಡಿ ನೀವು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಎಲ್ಲ ರೂಮು. ಚೆನ್ನಾಗಿತ್ತು. ಬಾಲ್ಕನಿನೂ ಫುಲ್ಲು ದೊಡ್ಡದಾಗಿತ್ತು. ನೋಡಿ ತೋರಿಸ್ತೀನಿ ಬಾಲ್ಕನಿ. ನೋಡಿ ಈ ಥರ ಇದೆ ಬಾಲ್ಕನಿ. ಈ ಬಾಲ್ಕನಿಯಿಂದ ಇದೆಲ್ಲ ವ್ಯೂ ಕಾಣಿಸ್ತದೆ. ಇಲ್ಲಿ ಈ ಹೋಟ್ಲ್ ಪಕ್ಕಕ್ಕೆ ಸಮುದ್ರ ಇತ್ತು. ಬೆಳಗಿನ ಜಾವಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ನೈಟೆಲ್ಲ ಅಷ್ಟು ಇದು ಕಾಣ್ತಾ ಇಲ್ಲ. ನೋಡಿ ಇದು ಶ್ರೀಲಂಕಾ ಕರೆನ್ಸಿ ನೋಡಿ, 20, 100, 500, 1000, 5000 ಆಯಿತು. ಮತ್ತು ಫ್ರೆಂಡ್ಸ್ ಸೆಕೆಂಡ್ ಡೇ ಟ್ರಿಪ್ ಮುಗಿಸ್ಕೊಂಡು ಬಂದೀವಿ ನಾವು ರೂಮ್ಗೆ. ತುಂಬ ಟಯರ್ಡ್ ಆಯಿತು, ಎಂಜಾಯ್ನೂ ಆಯಿತು. ರೂಮಿಗೆ ಬಂದ್ವಿ, ಫ್ರೆಶ್ ಆಗಿ ಊಟ ಮಾಡ್ಕೊಂಡು ಬಂದ್ವಿ. ನಾವು ಊಟ ಮಾಡ್ಕೊಂಡು ಬಂದು ಮತ್ತೆ ಇವಾಗ ನಾಳೆ ಏನೇನು ಹಾಕೋಬೇಕು ಅದೆಲ್ಲ ರೆಡಿ ಮಾಡಿ ತೆಗೆದಿಟ್ಟಿದ್ದೀವಿ. ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮತ್ತು ಸೆಕೆಂಡ್ ಡೇ ಟ್ರಿಪ್ ಹೇಗೆ ಅನಿಸ್ತು ನಿಮಗೆ? ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತು ನಾಳೆ ಸಿಗೋಣ ಅಂತ. ಓಕೆ, ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.